ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಈಗ ಸದ್ಯಕ್ಕೆ ಬ್ಯಾಂಗಲ್ ಬಂಗಾರಿ ಮುಗೀತು, ಈಗ ರೌಡಿ ರೈಮ್ಸ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೊ ಇವತ್ತು ರೌಡಿ ರೈಮ್ಸು ಸಾಂಗ್ ರಿಲೀಸ್ ಆಗಿದೆ. ಪರ್ಸ್ನಲಿ ನನಗೇನು ಅನ್ನಿಸ್ತು, ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಯಕ್ಕ ಸಿನಿಮಾದ ಪ್ರತಿಯೊಂದು ಸಾಂಗ್ ಕೂಡ ಯೂನಿಕ್ ಆಗಿದೆ. ಸೊ ಯಕ್ಕ ಟೈಟಲ್ ಸಾಂಗಿಂದ ಹಿಡಿದು ಸೊ ಬ್ಯಾಂಗಲ್ ಬಂಗಾರಿ ಅಂತರೂ ಒಂದು ರೀತಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ರೀಲ್ಸ್ ಮಾಡಿ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಈಗ ರೌಡಿ ರೈಮ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಈಗೇನಿದ್ರು ABCD ನಮ್ಮದು ಏನಿದೆ, ಸೊ ಎಲ್ಲ ಒಂದು ರೌಡಿಸಮ್ನಲ್ಲಿ ಆಗುವಂಥ ಒಂದು ಸ್ಟೈಲಲ್ಲಿ ಕೂಡ ಮಾಡಿದ್ದಾರೆ. ಅಮೇಝಿಂಗು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಯಕ್ಕ ಸಿನಿಮಾ ನನಗನ್ಸೋ ಪ್ರಕಾರ ಸಾಂಗ್ ಅಂತರೂ ಥಿಯೇಟ್ರಲ್ಲಿ ಚಿಂದಿ ಉಡಾಯಿಸ್ತಾರೆ ಹುಡುಗರು ಮಾತ್ರ, ಅದರ ಮಾತ್ರ ಯಾವುದೇ ಡೌಟ್ ಇಲ್ಲ. ಅಷ್ಟರ ಮಟ್ಟಿಗೆ ಒಂದಕ್ಕಿಂತ ಒಂದು ಸಾಂಗ್ ಕೂಡ ಸಖತ್ತಾಗಿ ಬಂದಿರುವಂಥದ್ದು. ಈ ಸಾಂಗ್ ಕೂಡ ಅಮೇಝಿಂಗು. ಮ್ಯೂಸಿಕ್ಕು ಕೂಡ ಯೂನಿಕ್ ಆಗಿ ಮಾಡಿದ್ದಾರೆ. ಡಿಂಗ್ ಡಿಂಗ್ ಅಂತ ಒಂದು ರೀತಿಯಲ್ಲಿ ಏನು ಗೊತ್ತಾ, ಈ ಸಾಂಗ್ಸ್ಗಳನ್ನ ನಾವೆಲ್ಲ ಏನು ಮೊಬೈಲಲ್ಲಿ ಮನೇಲಿ TVಯಲ್ಲೇ ನೋಡ್ತೀವಿ. ಸೊ ಅದು ನೋಡೋಕ್ಕಿಂತ ನಾವು ಥಿಯೇಟ್ರಲ್ಲಿ ಫಸ್ಟ್ ಶೋ ಒಂದು ಸೆಲೆಬ್ರೇಷನ್ನು, ಸೊ ಆ ಟೈಮಲ್ಲಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಒಂದು ಫ್ಯಾನ್ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಥಿಯೇಟ್ರ್ ತುಂಬಿಕೊಂಡಿರೋದಾಗಿರ್ಬೋದು. ಸೊ ಇದು ನೋಡಿದಾಗ ಒಂದು ರೀತಿಯಲ್ಲಿ ಏನೋ ಒಂಥರ ಖುಷಿ. ಸೊ ಎಷ್ಟೋ ದಿನಗಳಾಗಿತ್ತಲ್ಲಪ್ಪ ಈ ರೀತಿ ಥಿಯೇಟ್ರ್ ತುಂಬ ಜನಗಳನ್ನು ನೋಡಿ, ಆಮೇಲೆ ಆಡಿಯನ್ಸ್ಗಳನ್ನು ನೋಡಿ, ಆಮೇಲೆ ಈ ಸಾಂಗ್ಸ್ಗಳು ಬಂದಾಗ ಅದರಲ್ಲೂ ಈಗ ನಾನು ವೇಟ್ ಮಾಡ್ತಿರೋದು ಎಕ್ಕಾದಲ್ಲಿ ನಾನು ವೇಟಿಂಗ್ ಸಾಂಗು ಥಿಯೇಟ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಬ್ಯಾಂಗಲ್ ಬಂಗಾರಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಗಲ್ ಬಂಗಾರಿಗೆ ಯಾವ ರೀತಿ ಒಂದು ಥಿಯೇಟ್ರ್ ಒಂದು ವೈಬ್ಸ್ ಇರುತ್ತೆ ಫಸ್ಟ್ ಡೇ ಫಸ್ಟ್ ಶೋ, ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಈಗ ಅದ್ರ ಜೊತೆಗೇನೆ ಇದನ್ನು ಕೂಡ ಆ್ಯಡ್ ಆಯಿತು, ರೌಡಿ ರೈಮ್ಸು. ಸೊ ರೌಡಿ ರೈಮ್ಸು ಸಾಂಗು ಸಖತ್ತಾಗೆ ಬಂದಿದೆ. ಅದರಲ್ಲಿ ಏನಪ್ಪ ಅಂದರೆ ABCD Z ತನಕನೂ ಕೂಡ ಒಂದೊಂದು ವರ್ಡ್ಗೆ ಒಂದೊಂದು ರೌಡಿಸಮಲ್ಲಿರುವಂಥ ಒಂದು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದು ತುಂಬಾ ಒಂದು ಸೂಟ್ ಆಯಿತು. ಮ್ಯೂಸಿಕ್ಕು ಒಂದು ರೀತಿಲಿ ರಿದಮ್ಮು ಸಖತ್ತಾಗಿದೆ. ಅಪ್ಸ್ ಆ್ಯಂಡ್ ಡೌನ್ ತುಂಬ ಚೆನ್ನಾಗಿದೆ. ಬಟ್ ಈ ಒಂದು ಸಾಂಗು ಕೂಡ ಟ್ರೆಂಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನೆಕ್ಸ್ಟ್ ಈಗ ಬ್ಯಾಂಗಲ್ ಬಂಗಾರಿ ಆಗ್ತಿದ್ದಂಗೆ ನೆಕ್ಸ್ಟು ವಿತ್ ಸಾಂಗ್ ಜೊತೆ ಈಗ ಎಲ್ಲರೂ ಕೂಡ ರೀಲ್ಸ್ ಶಾರ್ಟ್ಸ್ ಮಾಡೋಕ್ಕೆ ರೌಡಿ ರೈಮ್ಸ್ಗೆ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎವ್ರಿವನ್ ಎಲ್ಲರೂ ಕೂಡ ಈ ಒಂದು ಸೂಟಬಲ್ ಅನಿಸುತ್ತೆ ಈ ಒಂದು ರೌಡಿ ರೈಮ್ಸು ಸಾಂಗಿಗೆ ಒಂದು ರೀಲ್ಸ್ ಮಾಡುವಂಥದ್ದು. ಯಾಕಂದರೆ ಅಷ್ಟೇ ಒಂದು ಕದರಾಗಿದೆ, ಒಂದು ಮಾಸ್ ಆಗಿದೆ, ಸಖತ್ತಾಗಿದೆ. ಈ ಒಂದು ಸಾಂಗು ಈ ನೆಕ್ಸ್ಟ್ ಥಿಯೇಟ್ರಲ್ಲಿ ನೋಡಲಿಕ್ಕೆ ನಾನಂತೂ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಈ ಒಂದು ಸಾಂಗ್ ಬಗ್ಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಬ್ಯಾಂಗಲ್ ಬಂಗಾರಿ ಆದಮೇಲೆ ಈಗ ರೌಡಿ ರೈಮ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಎಕ್ಕ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಅಂತ ನನಗೆ ತುಂಬ ಜನ ಕೇಳಿದ್ರು ಕ್ವಶನ್ನು. ಸೊ ನಾನು ಗೆಸ್ ಮಾಡಿರೋ ಪ್ರಕಾರವಾಗಿ ಐ ಥಿಂಕ್ ನನಗನ್ಸೋ ಪ್ರಕಾರ ಇನ್ನು 2 ಸಾಂಗ್ ಏನಾದರೂ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೆಸ್ ಮಾಡಿ. ಐ ಥಿಂಕ್ ಇಷ್ಟೇ ಸಾಂಗ್ ಇದೆ ಬ್ರೋ ಅನ್ನೋದು ಯಾರು ಕನ್ಫರ್ಮ್ ಆಗಿ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ನಾನು ಅಂದ್ಕೊಂಡಿರೋದು ಇನ್ನೂ 2 ಸಾಂಗ್ ಪೆಂಡಿಂಗ್ ಇರ್ಬೋದು, ಬಟ್ ಅದನ್ನು ಥಿಯೇಟ್ರಲ್ಲೇ ನಾವು ನೋಡುವಂಥ ಅವಕಾಶ ಸಿಗ್ಬೋದೇನೋ ಗೊತ್ತಿಲ್ಲ. ಬಟ್ ನೋಡೋಣ ಏನು ಮಾಡ್ತಾರೆ ಟೀಮ್ ಅವರು ಅಂತ. ಸೊ ನಾನು ಗೆಸ್ ಮಾಡಿರುವಂಥದ್ದು ಇನ್ನು 2 ಸಾಂಗ್ ಬರಬಹುದು ಅಂತ. ಸೊ ಇದೇ 18ನೇ ತಾರೀಕಿಗೆ ಜುಲೈಗೆ ಯಕ್ಕ ಸಿನಿಮಾ ರಿಲೀಸ್ ಇದೆ. ಆ್ಯಂಡ್ ಅದ್ರ ಜೊತೆಗೆ 11ನೇ ತಾರೀಕು ಸ್ಪೇಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಎಕ್ಸಲ್ಲಿ. ಸೊ ಎಲ್ಲರೂ ಕೂಡ ಬರ್ಬೋದು. ಅವತ್ತು ಪ್ರಾಬಬಲಿ ಯುವರಾಜ್ ಕುಮಾರ್ ಅವರು ಕೂಡ ನಮ್ಮ ಎಕ್ಸಲ್ಲಿ ಜಾಯ್ನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆಗ್ತಾರೆ. ಸೊ ಸಿನಿಮಾ ಟೀಮ್ ಅವರು ಕೂಡ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಸೊ ಎಲ್ಲರೂ ಕೂಡ ಬಂದು ನನ್ನ ಎಕ್ಸ್ ಖಾತೆಯಲ್ಲಿ, ಸೊ ಯಾರೆಲ್ಲ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀರಾ, ಸೊ ವಿಜಯ್ ಮೈಲಾರ್ ಅಂತ ಟೈಪ್ ಮಾಡಿದ್ರೆ ನನ್ನ ಎಕ್ಸ್ ಖಾತೆಯನ್ನು ಫಾಲೋ ಮಾಡ್ಕೊಳ್ಳಿ. ಇದೇ 11ನೇ ತಾರೀಕಿಗೆ ನನ್ನ ಎಕ್ಸ್ ಸ್ಪೆಷಲ್ ಒಂದು ಸೆಷನ್ ಕೂಡ ಇರುವಂಥದ್ದು ಎಕ್ಕ ಟೀಮ್ ಜೊತೆ. ಎಲ್ಲರೂ ಬಂದು ಜಾಯ್ನ್ ಆಗಿ ನೀವು ಕೂಡ ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಜೊತೆ ನೀವು ಮಾತಾಡ್ಬೋದು ಅವತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಸಾಂಗ್ ಮಾತ್ರ ಅಮೇಝಿಂಗು. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ ರೀಲ್ಸ್ ಮಾಡಲಿಕ್ಕೆ. ಬೇಗ ಟ್ರೆಂಡ್ ಆಗುತ್ತೆ, ಇದು ಕೂಡ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಏನು ಕತೆ. ಸದ್ಯಕ್ಕೆ ಈಗ 18ನೇ ತಾರೀಕಿಗೆ ಎಲ್ಲರೂ ವೇಟಿಂಗಲ್ಲಿ ಇರುವಂಥದ್ದು. ನಾನಂತೂ ತುಂಬಾ ವೇಟಿಂಗಲ್ಲಿದ್ದೀನಿ ಸದ್ಯಕ್ಕೆ ಸಿನಿಮಾ ನೋಡಲಿಕ್ಕೆ. ಸೊ ಸಿನಿಮಾ ನೋಡೋಕ್ಕೆ ಯಾರೆಲ್ಲ ಕಾಯ್ತಾ ಇದ್ದಾರೆ ಕಾಮೆಂಟ್ ಮಾಡಿ. ಆ್ಯಂಡ್ ರೀಲ್ಸ್ ಯಾರ್ಯಾರು ಮಾಡ್ತಿದ್ದಾರೆ ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ಎಲ್ಲರೂ ಕಾಮೆಂಟ್ ಮಾಡಿ. 11ನೇ ತಾರೀಕು ಕಡೆ ಯಾರೂ ಮಿಸ್ ಮಾಡಬೇಡಿ. ಎಕ್ಸಲ್ಲಿ ಎಲ್ಲರೂ ಕೂಡ ಬರ್ತಾಯಿದ್ದಾರೆ ಎಕ್ಕ ಟೀಮ್ ಅವರು. ಜಾಯ್ನ್ ಆಗಿ ನಮ್ಮ ಜೊತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.